ನಮಸ್ಕಾರ ವೀಕ್ಷಕರೇ, ಕೆಸಿ ಜನರಲ್ ಹಾಸ್ಪಿಟಲ್ ಆವರಣದಲ್ಲಿರುವಂಥ ಹೃದ್ರೋಗ ಸಂಸ್ಥೆಯಾದ ಶ್ರೀ ಜಯದೇವ ಸ್ಯಾಟಿಲೈಟ್ ಯೂನಿಟ್ ಇತ್ತೀಚೆಗೆ 2 ವರ್ಷಗಳನ್ನು ಪೂರೈಸಿದೆ. ಈ ಸ್ಯಾಟಿಲೈಟ್ ಯೂನಿಟಲ್ಲಿ ಯಾವುದೇ ರೀತಿ ಲಂಚ ಕೊಡಬೇಕಾಗಿಲ್ಲ, ಯಾವುದೇ ರೀತಿ ಮಿಸ್ಗೈಡ್ ಆಗೋಲ್ಲ. ಹಾಗೆ ಸೇವೆಯಲ್ಲಿ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ಗಿನ್ನ ಕಮ್ಮಿ ಇಲ್ಲ. ಸಾವಿರಾರು ಜೀವ ಉಳಿಸಿದ ಜಯದೇವ ಇನ್ಸ್ಟಿಟ್ಯೂಟ್ ಬೆಂಗಳೂರು ನಾರ್ತ್ ಜನರಿಗೆ ಅನುಕೂಲವಾಗಲೆಂದು ಕಟ್ಟಿಸಿದ ಈ ಸ್ಯಾಟಿಲೈಟ್ ಯೂನಿಟಲ್ಲಿ ಏನೆಲ್ಲ ಸೇವೆಗಳು ಲಭ್ಯವಿದೆ ಅಂತ ವಿಚಾರಿಸೋಣ. ಹಾಗೆ ಅಲ್ಲಿರೋ ಡಾಕ್ಟರ್ಸ್ನ ಮಾತಾಡ್ಸೋಣ, ಬನ್ನಿ. ಶುಗರು ಬಿ ಪಿ ಏನಿಲ್ಲಲ್ಲ? ಎರಡೂ ಇದೆಯಾ? ಇದೆಲ್ಲ ನೋಡಿಬಿಟ್ಟು ಮಾತ್ರೆ ಎಲ್ಲ ಬರ್ಕೊಡ್ತೀವಿ. ಆಮೇಲೆ ಒಂದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡೋಣ. ನಿಮಗೆ ಶುಗರ್ ಇರೋದ್ರಿಂದ ಆ ಟೆಸ್ಟ್ ಕೂಡ ಅವಶ್ಯಕತೆ ಇದೆ ಅದಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕೆ ಸುಬ್ರಹ್ಮಣ್ಯಂ. ನಾನು ಇಲ್ಲಿ ಪ್ರೊಫೆಸರ್ ಆ್ಯಂಡ್ ಇನ್ಚಾರ್ಜ್ ಕಾರ್ಡಿಯಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಈ ಮಲ್ಲೇಶ್ವರಮಲ್ಲಿ ಕೆಸಿ ಜನರಲ್ ಹಾಸ್ಪಿಟಲ್ ಪ್ರಿಮೈಸಸಲ್ಲಿ ನಮ್ಮ ಜಯದೇವ ಹೃದ್ರೋಗ ಚಿಕಿತ್ಸಾ ಸಂಸ್ಥೆಯ ಉಪಕೇಂದ್ರ ಈ ಶುರುವಾಗಿ ಸುಮಾರು 2 ವರ್ಷಗಳೇ ಕಳೆದಿದೆ. ಇಲ್ಲಿ ಬೇಸಿಕಲಿ ಸ್ಟಾರ್ಟ್ ಮಾಡಿರುವ ಉದ್ದೇಶ ಅಂದರೆ ಈ ಭಾಗದ ಜನಗಳಿಗೆ ಉಪಯೋಗವಾಗಲಿ ಅಂತ. ಯಾರಿಗೆ ಆದರೂ ಎದೆನೋವು ಬಂತು ಅಂದರೆ ಇಮಿಡಿಯೇಟ್ಲಿ ಜಯದೇವಕ್ಕೆ ಹೋಗಬೇಕು ಅಂದರೆ ಬನ್ನೇರುಘಟ್ಟ ರೋಡು ಇಲ್ಲಿಂದ ತುಂಬಾ ದೂರ ಆಗ್ತಾಯಿತ್ತು. ಆದ್ದರಿಂದ ಇಲ್ಲಿ ಒಂದು ಉಪ ಕೇಂದ್ರ ಶುರು ಮಾಡಿ ಈ ಭಾಗದ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಶುರು ಮಾಡಿದ್ದೇವೆ. ನನ್ನ ಹೆಸರು ಕೃಷ್ಣಯ್ಯ ಅಂತ ಹೇಳ್ಬಿಟ್ಟು. ಈಗ ನನಗೆ ಫಸ್ಟು ಸ್ವಲ್ಪ ತಿರುಗಾಡೋದಕ್ಕೆ ಹೋಗೋದಕ್ಕೆ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ನಮ್ಮ ಫ್ರೆಂಡ್ ಒಬ್ಬರು ಹೇಳಿದರು, KG ಜನರಲ್ ಹಾಸ್ಪಿಟ್ಲ್ ಹತ್ರ ಹೋಗಿ ಅಲ್ಲಿ ಚೆನ್ನಾಗಿ ಇದು ಮಾಡ್ತಾರೆ ಅಂತ ಹೇಳಿದಾಗ ನಾವು ಇಲ್ಲಿ ಬಂದು ಚೆಕ್ ಮಾಡಿದೋ. ಡಾಕ್ಟ್ರಿಗೂ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಾಯಿತು. ಇಲ್ಲಿ ದೊರಕಿರುವಂಥ ಸೌಲಭ್ಯಗಳು ಅಂದರೆ OPD ಸರ್ವಿಸಸ್, ಕಾರ್ಡಿಯಾಲಜಿ. ಸಪೋಸ್ ಒಂದು ಪೇಷಂಟ್ ಏನಾದರೂ ಎದೆನೋವು ಅಂತ ಬಂದರೆ ಇಲ್ಲಿ ನಾವು ECGನೂ ಮಾಡ್ತೇವೆ, ಎಕೋ ಹಾಗೂ TMT ಕೂಡ ಮಾಡ್ತೇವೆ. ಇದು ಹೊರರೋಗಿಯ ಸರ್ವಿಸಸ್. ಇನ್ ಕೇಸ್ ಅವ್ರಿಗೇನಾದರೂ ಅಡ್ಮಿಷನ್ ಬೇಕಂದರೆ ಅಡ್ಮಿಷನ್ ಮಾಡಿ ICUಯಲ್ಲಿ ಚಿಕಿತ್ಸೆ ಕೊಟ್ಟು ಹಾಗೂ ಅವ್ರಿಗೇನಾದರೂ ಕ್ಯಾಥಟ್ರೈಸೇಷನ್ ಅಂದರೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ ಬೇಕಂದ್ರೂ ಕೂಡ ಆ ಥರ ಸೌಲಭ್ಯಗಳು ಇದ್ದಾವೆ. ಇಲ್ಲಿವರೆಗೂ ಸುಮಾರು ನಾವು 52,000 ಹೊರರೋಗಿಗಳನ್ನು ಚಿಕಿತ್ಸೆ ಮಾಡುತ್ತಿರ್ತೇವೆ. ನನ್ನ ಹೆಸರು ಲೋಕೇಶ್ ಅಂತ. ನಾನು ಇಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಬಂದಿದ್ದೆ. ನಾನು ಇಲ್ಲಿ ಆಂಜಿಯೋಗ್ರಾಮ್ ಮಾಡಿಸಿ ನನ್ನ ಕೈಯಾಗ ಆಗಲ್ಲ ಮಾಡಿಸ್ಕೊಳಕ್ಕೆ ಅಂತ ಹೇಳಿದ್ದೆ. ಅವರೇ ಸಾರು ಪಾಪ ನಿಂತ್ಕೊಂಡು ಖುದ್ದಾಗಿ ನನಗೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಸ್ಟಾಫ್ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ, ಯಾರ್ದು ಏನೋ ಪ್ರಾಬ್ಲಮ್ ಇಲ್ಲ. ನಮ್ಮ ಟೋಟಲ್ ಬೆಡ್ ಸ್ಟ್ರೆಂತ್ ಅಂತೀವಿ, ಅದು 50 ಹಾಸಿಗೆ ಉಳ್ಳದ್ದು. ಇನ್ ಪೇಷಂಟ್ ಸೌಲಭ್ಯಗಳ ಜೊತೆಗೆ ಕಾರ್ಡಿಯಾಕ್ ಕ್ಯಾಥಟ್ರೈಸೇಷನ್ ಲ್ಯಾಬೊರೇಟರಿ ಕೂಡ ಇದೆ. ಇಲ್ಲಿವರೆಗೂ ಸುಮಾರು ಒಂದು 3,200 ಪೇಷಂಟ್ಸ್ ಚಿಕಿತ್ಸೆ ಪಡೆದಿರ್ತಾರೆ. ಇಲ್ಲಿ ದೊರೆಯುವಂಥ ಸೌಲಭ್ಯಗಳು ಅಂದರೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ವ್ಯಾಲ್ವ್ಯುಲೋಪ್ಲಾಸ್ಟಿ, ಪೇಸ್ ಮೇಕರ್ ಅಳವಡಿಸ್ತಕ್ಕದ್ದು ಎಲ್ಲ ಮಾಡ್ತೀವಿ. ನಮಗೆ ಎದೆನೋವು ಬಂತು, ಟ್ರೀಟ್ಮೆಂಟ್ ತಗೊಂಡಿದ್ದೀವಿ. ಆಂಜಿಯೋಗ್ರಾಮ್ ಆಯಿತು, ಚೆನ್ನಾಗಿ ನೋಡ್ತಾರೆ ಎಲ್ಲ. ಇದೆಲ್ಲ ಇನ್ ಕೇಸ್ ಯಾವುದೇ ರೋಗಿಗೆ ಶಸ್ತ್ರಚಿಕಿತ್ಸೆ ಬೇಕು ಅಂದರೆ ಅದು ಮೇನ್ ಸೆಂಟ್ರಿಗೆ ನಾವು ರೆಫರ್ ಮಾಡ್ತಾಯಿದ್ದೀವಿ. ಇದು ಒಳ ರೋಗಿಗಳದ್ದು ಹಾಗೂ ಕಾರ್ಡಿಯಾಕ್ ಕ್ಯಾಥ್ ಲ್ಯಾಬ್ ಸರ್ವಿಸಸ್ ಆಯಿತು. ಇವಾಗ ಹೊರ ರೋಗಿಗಳಲ್ಲಿ ನಾವು ಎಲ್ಲ ಕಾರ್ಡಿಯಾಲಜಿ, OPD, ಔಟ್ ಪೇಷಂಟ್ ಸರ್ವಿಸಸ್ ಎಲ್ಲ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ನಾವು ಸುಮಾರು 32,000 ECGಯನ್ನು ಮಾಡಿರ್ತೇವೆ. ಹಾಗೂ ಎಕೋ ಕಾರ್ಡಿಯೋಗ್ರಾಮು 36,000 ಹಾಗೂ ಟ್ರೆಡ್ಮಿಲ್ 1,500. ಸೊ ಬೇಸಿಕಲಿ ನಮ್ಮ ಹಾಸ್ಪಿಟ್ಲು KCG ಹಾಸ್ಪಿಟಲಲ್ಲಿ ಆವರಣದಲ್ಲಿ ಇರೋದ್ರಿಂದ ಅಲ್ಲಿ ಬರುವಂಥ ಪೇಷಂಟ್ಸ್ಗೆಲ್ಲ ತುಂಬಾ ಅನುಕೂಲವಾಗ್ತಾ ಇದೆ. ನನ್ನ ಹೆಸರು ತವಮಣಿ ಅಂತ. ನೇನು ಆಂಜಿಯೋಗ್ರಾಮ್ ಎಲ್ಲ ಮಾಡಿದ್ದಾರೆ, ನಮಗೆ ಚೆನ್ನಾಗಿ ಕೇರ್ ತಗೊಳ್ತಾ ಇದ್ದಾರೆ. ಇವಾಗ ಆವಾಗಲೇ ಹೇಳಿರುವ ಹಾಗೆ ಈ ಸೆಂಟರ್ ಶುರು ಮಾಡಿ 2 ವರ್ಷ ಆಯಿತು. ಬೇಸಿಕಲಿ ಈ ಭಾಗದ ಜನಗಳಿಗೆ ಸಹಾಯವಾಗಲಿ ಅಂತ ನಿಮ್ಮ ಎಲ್ಲರ ಮೆಚ್ಚಿನ ಡೈರೆಕ್ಟರ್ ಆಗಿದ್ದರು ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವರ MP ಅವರ ನೇತೃತ್ವದಲ್ಲಿ ಈ ಆಸ್ಪತ್ರೆ ಓಪನ್ ಆಗಿ ಇಷ್ಟುವರೆಗೂ ಬೆಳ್ಕೊಂಡು ಬಂದಿದೆ. ಇದು ಎಲ್ಲರಿಗೂ ಸಂತಸದ ಸುದ್ದಿ. ಈಗ ಫೈನಾನ್ಸ್ ಬಗ್ಗೆ ಬಂತು ಅಂದರೆ ನಮ್ಮ ಮುಂಚಿನ ಡೈರೆಕ್ಟರ್ CN ಮಂಜುನಾಥ್ ಹೇಳಿದ್ದ ಹಾಗೆ ಯಾವುದೇ ಪೇಷಂಟ್ ಬಂದರೆ ಅವರಿಗೆ ಚಿಕಿತ್ಸೆ ಫಸ್ಟ್ ಮಾಡ್ತಾಯಿದ್ವಿ, ಆಮೇಲೆ ಪೇಮೆಂಟ್ ಬಗ್ಗೆ ನೋಡ್ತಾಯಿದ್ವಿ. ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್ ಅಂತ. ಅದೇ ರೀತಿಯಲ್ಲಿ ಪೇಷಂಟ್ಸ್ಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಇಲ್ಲಿ ನಾವು ಸರ್ಕಾರದ
ಹಲವಾರು ಸ್ಕೀಮ್ಸ್ನನ್ನು ಅಳವಡಿಸ್ಕೊಂಡಿದ್ದೇವೆ. ಕೆಲವೊಬ್ಬರಿಗೆ BPL ಕಾರ್ಡ್ ಇರುತ್ತೆ, APL ಕಾರ್ಡ್ ಇರುತ್ತೆ. ಆಮೇಲೆ ಇಲ್ಲಿ ಇನ್ಶೂರೆನ್ಸ್ ಸ್ಕೀಮಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ. ಲೈಕ್ CGHS ಆಗಿರ್ಬೋದು, ESI ಆಗಿರ್ಬೋದು, ಆರೋಗ್ಯ ಭಾಗ್ಯ ಆಗಿರ್ಬೋದು, ಅಥವಾ ಜನರಲ್ ಇನ್ಶೂರೆನ್ಸ್. ಈ ಕ್ಯಾಟಗರೀಸ್ ಇರೋ ಪೇಷಂಟ್ಸ್ಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಇವಾಗ ಇಲ್ಲೆಲ್ಲ ಆಂಜಿಯೋಗ್ರಾಮ್ ಮಾಡಿ ಸ್ಟೆಂಟ್ ಇಡಬೇಕಂದು ನಮ್ಮದು BPL ಕಾರ್ಡ್ ಇದೆ. ಅದಕ್ಕೆ ಇವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕಡು ಬಡವರಿಗೆ ಇನ್ ಕೇಸ್ ಅವ್ರಿಗೆ BPL ಕಾರ್ಡ್ ಇಲ್ಲದೇ ಇದ್ರೂ ಕೂಡ ಕನ್ಸೆಷನ್ ರೇಟ್ಸಲ್ಲೇ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಡಾಕ್ಟರ್ ಫಾರ್ ಶೇರಿಂಗ್. ಇಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಸರ್ವಿಸಸ್ ಏನಿದೆ ಅಂತ ನೀವು ಶೇರ್ ಮಾಡಿದ್ದು ಭಾಳ ಖುಷಿ ಆಯಿತು. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಶುಭಶ್ರೀ ಅಂತ. ನಾನು ಕಳೆದ 1 ವರ್ಷದಿಂದ ಇಲ್ಲಿ ಡ್ಯೂಟಿ ಮೆಡಿಕಲ್ ಆಫೀಸರ್ ಆಗಿ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಮಲ್ಲೇಶ್ವರಂ ಬ್ರಾಂಚ್ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 2-3 ತಿಂಗಳಿಂದ ನಮ್ಮ ಹಾಸ್ಪಿಟಲ್ನ ಸೇವೆ 24 ಗಂಟೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದೇವೆ. ನಾನು ಏನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಯಂಗ್ಸ್ಟರ್ಸಲ್ಲಿ ಅಂದರೆ 40 ವರ್ಷದ ಒಳಗಡೆ ಜನರಲ್ಲಿ ತುಂಬ ಹಾರ್ಟ್ ಡಿಸೀಸಸ್ ತುಂಬ ನಾವು ನೋಡ್ತಾ ಇದ್ದೀವಿ ಈ ನಡುವೆ ಪೇಷಂಟ್ಸಲ್ಲಿ. ಸೊ ನಿಮ್ಮ ಅಭ್ಯಾಸಗಳು, ನಿಮ್ಮ ಚಟಗಳ ಬಗ್ಗೆ ಸ್ವಲ್ಪ ಗಮನವಿರಲಿ ಅಂತ ನಾನು ನಿಮ್ಮಲ್ಲಿ ಹೇಳ್ತೀನಿ. ಮತ್ತು ಫ್ರೀಕ್ವೆಂಟ್ ಇಯರ್ಲಿ ಒನ್ಸ್ ಆದರೂ ಬಿಲೋ 40 ಇಯರ್ಸ್ ಒಂದು ಹೆಲ್ತ್ ಚೆಕಪ್ ECG, ಎಕೋ ಆ್ಯಂಡ್ 1 TMTನ ನಾನು ನಿಮ್ಮಲ್ಲಿ ಪ್ರಿಫರ್ ಮಾಡ್ತೇನೆ. ವಾಟ್ ಮೇಕ್ಸ್ ಜಯದೇವ ಹಾಸ್ಪಿಟಲ್ ಸ್ಟ್ಯಾಂಡ್ ಔಟ್ ಫ್ರಮ್ ಅದರ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಇನ್ ಬ್ಯಾಂಗ್ಳೂರ್? ಸೊ ಜಯದೇವ ಆಲ್ಮೋಸ್ಟ್ 1972 ಇಂದನೂ ನಮ್ಮ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ನಡೀತಾ ಇದೆ. ಆ್ಯಂಡ್ ನಮ್ಮ ಪ್ರೀವಿಯಸ್ ಡೈರೆಕ್ಟರ್ಸ್ಗಳ ಕಾರಣದಿಂದ ತುಂಬ ಪ್ರಾಮಿನೆನ್ಸ್ಗೂ ಬಂದಿದೆ. ಆ್ಯಂಡ್ ನಮ್ಮಲ್ಲಿ ಕಾರ್ಡಿಯಾಲಜಿ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮು ನಡೀತಿರೋದ್ರಿಂದ ತುಂಬ ಸೀರಿಯಸ್ ಕಂಡೀಷನ್ ಇರೋರಿಗೆ ನಾವು ಬೇಗ ಸೇವೆಗಳನ್ನ ಒದಗಿಸಬಹುದಾಗಿದೆ. ನನ್ನ ಹೆಸರು ಮಂಜುಳಾ ಬೈ ಅಂತ, ನರ್ಸಿಂಗ್ ಆಫೀಸರ್. ಮೊದಲಂತೂ ತುಂಬ ಕಡಿಮೆ ಪೇಷಂಟ್ ಬರ್ತಾಯಿದ್ರು ಸ್ಟಾರ್ಟಿಂಗಲ್ಲಿ, ಬಟ್ ಇವಾಗ ತುಂಬ ಜಾಸ್ತಿ ಪೇಷಂಟ್ ಆಗಿದೆ ನಮಗೆ. KC ಜನರಲ್ ಯೂನಿಟಿಂದ ಈಗ ಮೊದಲೆಲ್ಲ ನೆಲಮಂಗಲದಲ್ಲಿರೋ ಪೇಷಂಟ್ಸ್ ಆಗಿರಬಹುದು, ತುಮಕೂರು ಕಡೆ ಇರೋ ಪೇಷಂಟ್ಸ್ ಆಗಿರ್ಬೋದು, ಅಥವಾ ಬ್ಯಾಂಗ್ಳೂರು ರೂರಲ್, ಬ್ಯಾಂಗ್ಳೂರು ನಾರ್ತ್ ಪೇಷಂಟ್ಸ್ಗೆ ಮೇನ್ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ತುಂಬ ತೊಂದರೆ ಆಗ್ತಾಯಿತ್ತು. ಈ ಯೂನಿಟ್ ಶುರುವಾಗಿರೋದ್ರಿಂದ ಇವ್ರಿಗೆ ಆರೋಗ್ಯ ಸೇವೆಗಳು ತುಂಬ ಕಡಿಮೆ ಟೈಮಲ್ಲಿ ನಾವು ಪ್ರೊವೈಡ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಇದೆ. ಈಗ 24 hours ಸೇವೆ ಶುರುವಾಗಿರೋದ ಮೇಲಂತೂ ನಾವು ಮೊದಲೆಲ್ಲ OPD 4:30 5 ಒಳಗಡೆ ಕ್ಲೋಸ್ ಆಗ್ತಾಯಿತ್ತು. ತುಂಬ ಪೇಷಂಟ್ಸ್ ದೇ ಹ್ಯಾಡ್ ಟು ಟ್ರಾವೆಲ್ ಟು ಮೇನ್ ಹಾಸ್ಪಿಟಲ್. ಈಗ ನಾವು ಅದೇ ಸೇವೆಗಳನ್ನ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಸೊ ದಿಸ್ ಇಸ್ ವಾಟ್ ವಿಚ್ ಮೇಕ್ಸ್ ಜಯದೇವ ಸ್ಟ್ಯಾಂಡ್ ಔಟ್. ಆ್ಯಂಡ್ ಆಲ್ ದ ಸ್ಟಾಫ್ ಇನ್ ದ ಹಾಸ್ಪಿಟಲ್ ಆರ್ ವೆರಿ ಹಂಬಲ್ ಆ್ಯಂಡ್ ಪೇಷಂಟ್ ಫ್ರೆಂಡ್ಲಿ. ದಟ್ ಮೇಕ್ಸ್ ಅ ಸ್ಟ್ಯಾಂಡ್ ಔಟ್ ಮೋರ್ ದ್ಯಾನ್ ವಾಟ್ ಅದರ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.